ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಟೈರ್ಡ್ನೆಸ್ ಇದ್ದಾಗ್ಲೂ ಹೋಮ್ ಮೇಕಿಂಗ್ ನ ಯಾವ ತರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಐಡಿಯಾಸ್ ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನೀವೇನಾದರೂ ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ನಾವು ರೀಸೆಂಟಾಗಿ ಒಂದು 7 to 8 days ಟ್ರಿಪ್ನ ಮುಗಿಸ್ಕೊಂಡು ಬಂದ್ವಿ. ಸೊ ಎಷ್ಟೇ ಟಯರ್ಡ್ ಆಗಿಲ್ಲ ಅಂದರೂ ಕೂಡ ಸ್ವಲ್ಪ ಆದ್ರೂ ಆ ಟಯರ್ಡ್ನೆಸ್ ಫೀಲಿಂಗ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಆ ಫೀಲಿಂಗಲ್ಲೂ ಕೂಡ ಹೋಮ್ ಮೇಕಿಂಗ್ನ ನಾನು 2 days ಯಾವ ಥರ ಬ್ಯಾಲೆನ್ಸ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಇದು ಜನವರಿ 1st ವ್ಲಾಗ್ ಆಗಿರುತ್ತೆ. ಸೊ ಅವತ್ತಿನ ದಿನ ನಾವು ಉಳ್ಕೊಂಡಿದ್ದಂತಹ ರೂಮ್ ಟೂರ್ ಯಾವ ಥರ ಇತ್ತು ಅನ್ನೋದನ್ನ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಹೋಟೆಲ್ GRT ಅವ್ರದ್ದು. ಸೊ ಹೋಟೆಲ್ ರೂಮ್ ಮೇಂಟೆನೆನ್ಸ್ ಇರ್ಬೋದು, ಕ್ಲೀನಿಂಗ್ನೆಸ್, ಫುಡ್, ಸೊ ಅಲ್ಲಿರುವಂಥ ಆಂಬಿಯನ್ಸ್ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿತ್ತು. ಇನ್ನು ಆ ಮೆನ್ಯೂ ಅಂತೂ ಹೇಳಲೇಬೇಕಾಗಿಲ್ಲ. ನೀವೇನಾದ್ರು ಬಫೆಟ್ನ ತೊಗೊಂಡ್ರೆ ಸುಮಾರಷ್ಟು ವೆರೈಟೀಸ್ ಅನ್ನೋದು ಇತ್ತು. ಅದರಲ್ಲೂ ಆವತ್ತು ಒಂದು ಪಾರ್ಟಿ ಮೂಡಲ್ಲಿ ಎಲ್ಲರೂ ಇದ್ದಿದ್ದರಿಂದ ಲಾಟ್ಸ್ ಆಫ್ ಫುಡ್ ವೆರೈಟೀಸ್ನ ಇಟ್ಟಿದ್ರು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಹೆಲ್ತಿ ವರ್ಷನ್ಸ್ ಕೂಡ ಇಟ್ಟಿರ್ತಾರೆ. ಸೊ ಆಪ್ಷನಲ್ಲಿ ಇರುತ್ತೆ, ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಟ್ರಿಪ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಕೆಲವೊಂದು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ, ಕೆಲವು ರೀಲ್ಸ್ ಕೂಡ ಪೋಸ್ಟ್ ಮಾಡಿದ್ದೆ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ತುಂಬಾ ನೀಟಾಗಿರುವಂಥ ಹೋಟೆಲ್ ರೂಮ್ಸಲ್ಲಿ ಆಂಬಿಯನ್ಸ್ ಕೂಡ ಚೆನ್ನಾಗಿದೆ. ವಾಟರ್ನ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಕೊಡ್ದಿರಾ ಈ ಥರ ಗ್ಲಾಸ್ ಕಂಟೈನರ್ಸಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಥರ ಒಂದು ವೆಲ್ಕಮ್ ಕಾರ್ಡ್ ಕೊಟ್ಟಿದ್ರು. ಇದರಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಇನ್ವೈಟ್ ಮಾಡೋ ಥರ ಒಂದು ವಲ್ಚರ್ ಕೂಡ ಕೊಟ್ಟಿದ್ದಾರೆ. ಸುಮಾರು ಜನ ನಮ್ಮ ಮನೆಯ ಇಂಟೀರಿಯರ್ಸ್ ಬಗ್ಗೆ ಎಲ್ಲಾನು ಕೇಳ್ತಿರ್ತೀರಾ. ಸೊ ಈ ತರ ಹೋಟೆಲ್ ರೂಮ್ಸ್ ಅಲ್ಲಿ ತೋರಿಸಿದಾಗ ಏನಾದ್ರು ಕೆಲವೊಂದು ಐಡಿಯಾಸ್ ಬರುತ್ತೆ ಅನ್ನೋದ್ರಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮಿನಿ ಫ್ರಿಡ್ಜ್ ಕೂಡ ಇಟ್ಟಿದ್ದಾರೆ. ರೂಮ್ ಅಂತೂ ತುಂಬಾ ಕೋಸಿ ಆಗಿ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು ವಾಟರ್ ಬಾಟಲ್ಸ್ ಎಲ್ಲ ಕೂಡ ಗ್ಲಾಸ್ ಕಂಟೈನರ್ಸ್ ಯೂಸ್ ಮಾಡಿದ್ದಾರೆ. ಬೆಡ್ರೂಮ್ಸು ಸ್ವಲ್ಪ ಸ್ಪೇಷಿಯಸ್ ಆಗಿ ಇದ್ರೆ ಎಕ್ಸ್ಟ್ರಾ ಬೆಡ್ ಆಡ್ ಮಾಡ್ಕೊಳ್ಳೋಕ್ಕೆ ಅಥವಾ ಸಿಟ್ಔಟ್ ಏರಿಯಾ ತರ ಟೇಬಲ್ ಇರ್ಬೋದು, ಚೇರ್ಸ್ ಎಲ್ಲ ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ಕಾರ್ನರ್ ಅಲ್ಲಿ ಕೂಡ ಒಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಇದು ವರ್ಕ್ ಸ್ಪೇಸ್ ಅಂತಾನೂ ಹೇಳ್ಬೋದು. ಇನ್ನ GRT ಅಂದ್ರೆ ಜ್ಯುವೆಲರಿ ಬ್ರ್ಯಾಂಡ್ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಬುಕ್ಸ್ ಇರ್ಬೋದು, ಜ್ಯುವೆಲರಿ ಡಿಸೈನ್ಸ್ ಗೆ ಸಂಬಂಧಪಟ್ಟಿರುವಂತಹ ಬುಕ್ಸ್ ನ ಕೂಡ ಇಟ್ಟಿದ್ರು. ಹೋಟೆಲ್ ರೀಚ್ ಆಗೋಷ್ಟರಲ್ಲಿ 31st ಡಿಸೆಂಬರ್ ಈವ್ನಿಂಗ್ ಆಗಿತ್ತು. ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ಗೋಸ್ಕರ ಫ್ರೂಟ್ಸ್ ನ ಕೊಟ್ಟಿದ್ದೀನಿ. ಹೋಟೆಲ್ ಎಂಟ್ರಿ ಆಗ್ತಿದ್ದಂಗೆ ಪಾರ್ಟಿ ಮೂಡ್ ಅನ್ನೋದು ಎದ್ದು ಕಾಣಿಸ್ತಿತ್ತು. ಆಂಬಿಯನ್ಸ್ ಇರ್ಬೋದು, ಆ ಒಂದು ಡೆಕೋರೇಷನ್ ಎಲ್ಲ ಕೂಡ ನ್ಯೂ ಇಯರ್ ಪಾರ್ಟಿಗೆ ರೆಡಿ ಮಾಡಿ ಇಟ್ಟಿದ್ರು. ಇನ್ನ ಫುಡ್ ಅಲ್ಲಂತೂ ವೆರೈಟೀಸ್ ಹೇಳೋದೇ ಬೇಡ. ಜಸ್ಟ್ ನೀವು ನೋಡ್ತಾ ಇದ್ರೇನೆ ಗೊತ್ತಾಗ್ತಿರುತ್ತೆ ಎಷ್ಟೊಂದು ವೆರೈಟೀಸ್ ಇದೆ ಅಂತ. ಕೇಕ್ಸ್ ಅಲ್ಲಂತೂ ಸುಮಾರಷ್ಟು ಒಂದು 10 ರಿಂದ 20 ರೀತಿಯ ಕೇಕ್ಸ್ ಅನ್ನೋದು ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಿರುವಂತಹ ಶಾರ್ಟ್ ಮತ್ತೆ ರೀಲ್ಸ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಕೂಡ ಪೋಸ್ಟ್ ಮಾಡ್ತಿರ್ತೀನಿ. ಇನ್ಸ್ಟಾನ ನೀವು ಇನ್ನೂ ಯಾರಾದ್ರೂ ಫಾಲೋ ಮಾಡ್ತಿಲ್ಲ ಅನ್ನೋದಾದ್ರೆ ID ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಫೈನಲಿ ಅವತ್ತಿನ ದಿನ ಚೆನ್ನಾಗಿ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ಜನವರಿ 1st. ಸೊ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಏರ್ಪೋರ್ಟ್ಗೆ ಹೊರಟಿದ್ದೀವಿ. ಅಬ್ಸರ್ವ್ ಮಾಡಿದ್ರಲ್ಲ ನಾವು ಯಾವ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ ಅಂತ. ಸೊ ವಿಜಯವಾಡ ಏರ್ಪೋರ್ಟ್ ಇಂದ ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ. ಸೊ ಹೋಗುವಂತ ವೇಯಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ಮಾತ್ರ ಇಲ್ಲಿ ಆಡ್ ಮಾಡಿದ್ದೀನಿ. ಮೇನ್ ಇಂಟೆನ್ಷನ್ ಆಫ್ ದ ವಿಡಿಯೋ ಬಂದು ಇಷ್ಟು ಟೈರ್ಡ್ನೆಸ್ ಫೀಲಿಂಗ್ ಅಲ್ಲಿ ಇದ್ರೂ ಕೂಡ ಮನೆಗೆ ರೀಚ್ ಆದ್ಮೇಲೆ ಹೋಮ್ ಮೇಕಿಂಗ್ ನ ನಾನು ಯಾವ ತರ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಫೈನಲಿ ಬ್ಯಾಗೇಜ್ ಚೆಕ್ ಇನ್ ಎಲ್ಲ ಆಗಿ ಬೋರ್ಡಿಂಗ್ ಪಾಸ್ ಕೂಡ ಈಸ್ಕೊಂಡ್ವಿ. ವಿಜಯವಾಡ ಫ್ಯಾಬ್ರಿಕ್ ಬಗ್ಗೆ ಹೇಳಬೇಕು ಅಂದ್ರೆ ನಿಯರ್ ಬೈ ಮಂಗಳಗಿರಿ ಇರೋದ್ರಿಂದ ಸೊ ಮಂಗಳಗಿರಿ ಪಟ್ಟುಗೆ ಸಂಬಂಧಪಟ್ಟಿರುವಂತಹ ಕ್ಲಾತ್ಸ್ ನ ಕೂಡ ಏರ್ಪೋರ್ಟ್ ಅಲ್ಲಿ ಇಟ್ಟಿದ್ರು. ಇದು AP ಗವರ್ನಮೆಂಟ್ ಆಗಿದ್ದರಿಂದ ಏರ್ಪೋರ್ಟ್ ಅಲ್ಲಿ ಇಟ್ಟಿದ್ರು ಕೂಡ ಕಾಸ್ಟ್ ವೈಸ್ ಬಜೆಟ್ ಅಲ್ಲೇ ಇತ್ತು. ಇನ್ನ ಇಲ್ಲಿ ಕಳಂಕಾರಿ ಫ್ರಿಂಟ್ಸ್ ಎಲ್ಲ ಫೇಮಸ್ ಆಗಿದ್ದರಿಂದ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸ್ಯಾರೀಸ್ ಎಲ್ಲಾನು ಇಟ್ಟಿದ್ರು. ಗದ್ವಾಲ್ ಪಟ್ಟು ಸ್ಯಾರೀಸ್ ಎಲ್ಲಾನು ಇಟ್ಟಿದ್ರು. ನಮಗೆ ಬೇಕಾಗಿರುವಂತಹ ಒಂದು 2 ಸ್ಯಾರೀಸ್ನ ಏನೋ ಪರ್ಚೇಸ್ ಮಾಡಿದ್ವಿ. ಇದು ಬಂದು ದುಪ್ಪಟ್ಟ, ಕಳಂಕಾರಿ ದುಪ್ಪಟ್ಟ ಆಗಿರೋದ್ರಿಂದ ಎಲ್ಲ ರೀತಿಯ ಕುರ್ತಾಸ್ಗೂ ಕೂಡ ಇದನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಬಹುದು.
ಎಲ್ಲೋದ್ರೂ ನಮ್ಮ ಮನೆಗೆ ನಾವು ಬರ್ತೀವಲ್ವಾ, ಅವತ್ತಿನ ದಿನ ಖುಷಿನೇ ಬೇರೆ ಅಲ್ವಾ. ಅದರಲ್ಲೂ 8 days ಟ್ರಾವೆಲ್ ಮಾಡಿದ್ಮೇಲೆ ಮನೆಗೆ ಬರಬೇಕು ಅಂತ ತುಂಬಾ ಅನಿಸ್ತಿತ್ತು. ಫೈನಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಕೂಡ ರೀಚ್ ಆಗಿ ಮನೆಗೆ ಹೊರಟಿದ್ದೀವಿ. ಫೈನಲಿ ಮನೆಗೆ ರೀಚ್ ಆದ್ವಿ. ಇಲ್ಲಿಂದ ಹೋಮ್ ಮೇಕಿಂಗ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀನಿ, ಯಾವ್ಯಾವ ರೀತಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಟ್ಟೋಗಿದ್ದೆ ಅದನ್ನೆಲ್ಲ ಕೂಡ ತೋರಿಸ್ತಾ ಹೋಗ್ತೀನಿ. 8 ದಿನ ಮನೆಯಲ್ಲಿಲ್ಲ ಅಂದರೆ ಧೂಳು ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಅದರಲ್ಲೂ ಈ ಬಾರಿ ಮನೆ ಒಳಗಡೆ ಇರುವಂಥ ಗಿಡಗಳನ್ನೆಲ್ಲ ನಾನು ಹೊರಗಡೆ ಇಡೋವಂಥದ್ದನ್ನು ಮರೆತೋಗಿದ್ದೆ. ಸೊ ಫಸ್ಟಿಗೆ ನಾನು ಗಿಡಗಳೆಲ್ಲ ಯಾವ ಥರ ಇದೆ ಅನ್ನೋದನ್ನೆಲ್ಲನೂ ಚೆಕ್ ಮಾಡ್ಕೊಳ್ಬೇಕು. ಲಗೇಜ್ ಎಲ್ಲ ಒಳಗಡೆ ಇಟ್ಟು ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಕಿಚನಲ್ಲೇ ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೀನಿ, ಅದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ವಿಂಡೋಸ್ ಎಲ್ಲ ಕೂಡ ಒಂದ್ಸತಿ ಓಪನ್ ಮಾಡ್ತಾ ಇದ್ದೀನಿ. ಇವೆಲ್ಲ ಈಸಿ ಮೇಂಟೆನೆನ್ಸ್ ಗಿಡಗಳಾಗಿದ್ದರಿಂದ ಮನೆ ಒಳಗಡೆ ಇದ್ರೂ ಕೂಡ ಗಿಡಗಳೆಲ್ಲ ಕೂಡ ಹೆಲ್ತಿಯಾಗಿದೆ. ಒಂದು ಗಿಡಕ್ಕೆ ಮಾತ್ರ ಜಾಸ್ತಿ ವಾಟರ್ ಆಗಿಬಿಟ್ಟು ಎಕ್ಸೆಸ್ ಆಫ್ ವಾಟರ್ ಹೋಗೋಕ್ಕೆ ಹೋಲ್ ಇಲ್ಲದೆ ಇರೋ ಕಾರಣ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸೊ ನೀರು ಹಾಕೋಕ್ಕೆ ನಾವು ಬೇರೆಯವ್ರಿಗೆ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಪ್ರತಿನಿತ್ಯ ನೀರನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಆ ಥರ ಡ್ಯಾಮೇಜ್ ಆಗಿತ್ತು. ಇನ್ನು ಲಗೇಜ್ ಎಲ್ಲ ಕೂಡ ಸೈಡ್ಗೆ ಇಟ್ಟಿದ್ದೀನಲ್ಲ, ಅದನ್ನೆಲ್ಲ ಕೂಡ ಒಂದು ಕಾರ್ನರ್ಗೆ ಇಟ್ಕೊಳ್ತಾ ಇದ್ದೀನಿ. ಮನೆ ಒಳಗಡೆ ಬಂದಿದ್ದ ತಕ್ಷಣ ಫಸ್ಟಿಗೆ ನಾನು ಗಿಡಗಳನ್ನ ಚೆಕ್ ಮಾಡ್ತಾ ಇದ್ರೆ ಮಕ್ಕಳು ಹೋಗ್ಬಿಟ್ಟು ಅವ್ರ ರೂಮ್ನ ಚೆಕ್ ಮಾಡ್ತಾ ಇದ್ರು. ಅವ್ರ ರೂಮ್ನ ತುಂಬ ಮಿಸ್ ಆಗ್ತಿದ್ರಂತೆ. ಹೋಟೆಲ್ ರೂಮ್ ಟೂರಲ್ಲಿ ನಿಮ್ಗೆ ತೋರಿಸ್ದೆ ಅಲ್ವಾ, ಪ್ಲಾಸ್ಟಿಕ್ ಬಾಟಲ್ ಬದಲಾಗಿ ಗಾಜಿನ ಬಾಟಲ್ಸ್ನ ಯೂಸ್ ಮಾಡಿದ್ದಾರೆ ಅಂತ. ಸೊ ಆ ಬಾಟಲ್ಸ್ ಎಲ್ಲ ಹೇಗೂ ಡಸ್ಟ್ಬಿನ್ಗೆ ಹಾಕ್ತಾರೆ ಅನ್ನೋ ಕಾರಣದಿಂದ ನಾವು ಕೆಲವೊಂದು ಬಾಟಲ್ಸ್ನೆಲ್ಲ ಪಿಕ್ ಮಾಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಇಂಡೋರ್ ಪ್ಲಾಂಟ್ಸ್ನ ಬೆಳೆಸ್ಕೊಳ್ಬೋದು ಅಂತ. ಬಟ್ ಇಂಡೋರ್ ಪ್ಲಾಂಟ್ಸ್ನ ಹಾಕೋಕ್ಕೆ ಯೂಸ್ ಮಾಡಲಿಲ್ಲ, ಬೇರೆ ಏನಕ್ಕೆ ಯೂಸ್ ಮಾಡಿದ್ದೀನಿ ಅನ್ನೋದು ಕೂಡ ಕಮ್ಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಆ ಬಾಟಲ್ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದರಲ್ಲಿ 1/2 ಲೀಟರ್ ಬಾಟಲ್ಸ್ ಕೂಡ ಇತ್ತು, 1 ಲೀಟರ್ ಬಾಟಲ್ಸ್ ಕೂಡ ಇದೆ. ಅದೆಲ್ಲದನ್ನ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಮಧ್ಯಾಹ್ನದ ಟೈಮ್ ಆಗಿದೆ, ಅಡುಗೆನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ಕೌಂಟರ್ ಎಲ್ಲ ಕೂಡ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ವಿಂಡೋಸ್ ಕ್ಲೋಸ್ ಮಾಡಿದ್ರು ಕೂಡ ಸ್ವಲ್ಪ ಧೂಳು ಅನ್ನೋದು ಆಗಿರುತ್ತೆ ಅಲ್ವಾ. ಇನ್ನು ಈಗ ಅಡುಗೆ ಅನ್ನೋದು ಸ್ಟಾರ್ಟ್ ಮಾಡಬೇಕು. ಹಾಲು ಮೊಸರೆಲ್ಲನೂ ತರಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮಗಳ ಕೈಯಲ್ಲೇ ತರಿಸೋದಕ್ಕೋಸ್ಕರ ಸೈಕಲಲ್ಲಿ ಕಳಿಸ್ಕೊಟ್ಬಿಟ್ಟು ಸೊ ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಹೋಟೆಲಲ್ಲಿ ಹೆವಿಯಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಿದ್ರಿಂದ ಅಶ್ವನ್ನೋದು ಆಗ್ತಿತ್ತು. ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಮೆಣಸು ರಸ ಅದ್ರ ಜೊತೆಗೆ ರೈಸ್ನ ಮಾಡ್ತಾ ಇದ್ದೀನಿ. ವಿಂಡೋಸ್ ಎಲ್ಲ ಒಂದ್ಸತಿ ಓಪನ್ ಮಾಡಿದ್ರಲ್ಲ. ಮನೆ ಒಳಗಡೆ ಧೂಳು ಜಾಸ್ತಿ ಬರುತ್ತೆ ಅನ್ನೋ ಕಾರಣ ಎಲ್ಲ ರೂಮ್ಸಲ್ಲೂ ಕೂಡ ವಿಂಡೋಸ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಅದೆಲ್ಲದನ್ನ ಕೂಡ ಈಗ ಓಪನ್ ಮಾಡ್ತಾ ಇದ್ದೀನಿ. ಈ ಬಾರಿ ವಾಶ್ರೂಮ್ಸಲ್ಲಿರೋ ವಿಂಡೋಸ್ನ ಮಾತ್ರನೇ ಓಪನ್ ಮಾಡಿ ಇಟ್ಟಿದ್ದೆ. ರೂಮಲ್ಲಿರುವಂಥ ವಿಂಡೋಸ್ನೆಲ್ಲ ಓಪನ್ ಮಾಡಿದ್ರೆ ಮನೆ ಸುತ್ತಮುತ್ತ ರೋಡ್ ವರ್ಕಿಂಗ್ ಎಲ್ಲ ನಡೀತಾ ಇರೋದ್ರಿಂದ ತುಂಬ ಧೂಳು ಅಕ್ಯುಮುಲೇಟ್ ಆಗುತ್ತೆ ಅನ್ನೋ ಕಾರಣ ಈ ಥರ ಮಾಡಿಟ್ಟಿದ್ದೆ. ಬಟ್ ಟ್ರಸ್ಟ್ ಮೀ, ಧೂಳು ಅನ್ನೋದು ಜಾಸ್ತಿ ಏನು ಬಂದಿರಲಿಲ್ಲ. ವಾಶ್ರೂಮ್ಸಲ್ಲಿ ಮಾತ್ರ ಧೂಳು ಜಾಸ್ತಿ ಆಗಿತ್ತು. ಅಡುಗೆ ಎಲ್ಲನೂ ಆಗಿದೆ. ಸಿಂಪಲ್ ಆಗಿ ರೈಸ್ನ ಮಾಡಿ ಸ್ವಲ್ಪ ಮೊಸರಿಗೆ ಒಗ್ಗರಣೆ ಕೂಡ ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಮೆಣಸು ರಸಮ್ ಟೇಸ್ಟಿಯಾಗಿರುತ್ತೆ. ಹುಷಾರಿಲ್ದಿದ್ದಾಗ, ಬಾಯಿ ಕೆಟ್ಟಾಗ, ತುಂಬ ದಿನ ಟ್ರಾವೆಲ್ ಮಾಡಿ ನಮ್ಮ ಫುಡ್ನ ಮಿಸ್ ಮಾಡ್ಕೊಂಡಿದೀವಿ ಅಂದಾಗ ಈ ಒಂದು ರಸಮ್ ಮಾಡಿಸಿರೋ ಅಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೈಸ್ ಜೊತೆಗೆ ತುಂಬಾ ಅದ್ಭುತವಾಗಿರುತ್ತೆ. ಕೋಲ್ಡ್ ಕಾಫ್ ಆದಾಗಲೂ ಕೂಡ ಗ್ಲಾಸ್ಗೆ ಹಾಕ್ಕೊಂಡು ಈ ಒಂದು ರಸಮ್ನ ಕುಡಿದ್ಬಿಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಅನ್ನೋ ಕಾರಣ ನಾನು ಡೀಟೇಲ್ ರೆಸಿಪಿನ ಇಲ್ಲಿ ಶೂಟ್ ಮಾಡಿಲ್ಲ. ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಅಡುಗೆ ಎಲ್ಲ ಆಯಿತು. ಕೌಂಟರ್ ಸ್ವಲ್ಪ ಮೆಸ್ಸಿ ಆಗಿದ್ದ ಕಾರಣ ಅದನ್ನು ಒಂದ್ಸತಿ ವೈಪ್ ಮಾಡ್ಕೊಂಡಿದ್ದೀನಿ. ಎಷ್ಟೇ ಟಯರ್ಡ್ ಆಗಿದ್ರು ಮನೆಗೆ ಬಂದಾಗ ಪ್ಲೆಸೆಂಟ್ ಫೀಲಿಂಗ್ ಅನ್ನೋದು ಇದ್ದರೆ ಮನೆ ಕೆಲಸಗಳನ್ನ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ವಿಂಡೋಸ್ ಎಲ್ಲ ಓಪನ್ ಮಾಡಿ ವಸ್ತುಗಳನ್ನೆಲ್ಲ ರ್ಯಾಂಡಮ್ ಆಗಿ ಹೆಂಗಂದ್ರೆ ಹಂಗೆ ಮೆಸ್ಸಪ್ ಆಗಿ ಇಟ್ಟಿದ್ದೀವಿ ಅನ್ನೋದಾದರೆ ಸ್ಟ್ರೆಸ್ ಅನ್ನೋದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ಹೋಗಿರೋ ಟೈಮ್ಗೆ ಹೆಲ್ಪರ್ಗೂ ಕೂಡ ಹೇಳಿದ್ವಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಡಿ ಅಂತ. ತುಂಬ ಡಸ್ಟ್ ಏನೋ ಆಗಿರಲಿಲ್ಲ, ಬಟ್ ಆದರೂ ಒಂದ್ಸತಿ ಮನೆ ಕ್ಲೀನಿಂಗ್ ಮಾಡಿಸಿದ್ರೆ ಆ ಒಂದು ಫ್ರೆಶ್ ಫೀಲಿಂಗ್ನ ಎಂಜಾಯ್ ಮಾಡ್ಬೋದು ಅನ್ನೋದ್ರಿಂದ ಸೊ ಕರೆಕ್ಟ್ ಟೈಮ್ಗೆ ಬಂದು ಅವರು ಕೂಡ ಕ್ಲೀನ್ ಮಾಡಿಕೊಟ್ರು. ಸೊ ಫ್ಲೋರ್ ಕ್ಲೀನ್ ಮಾಡಿಲ್ಲ ಅಂದ್ರೂ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಕರ್ಟನ್ಸ್ನೆಲ್ಲ ಕ್ಲೋಸ್ ಮಾಡೋದ್ರಿಂದ ಡಸ್ಟ್ ಅನ್ನೋದು 90% ಅವಾಯ್ಡ್ ಆಗುತ್ತೆ. ಮನೆಗೆ ಬಂದಿದ್ದ ಕೂಡಲೇ ಒಂದ್ಸತಿ ವಿಂಡೋಸ್ ಎಲ್ಲ ಓಪನ್ ಮಾಡಿದ್ರೆ ಫ್ರೆಶ್ ಏರ್ ಅನ್ನೋದು ಇರುತ್ತೆ. ಮನೆ ಒಳಗಡೆ ಯಾವುದಾದ್ರೂ ಒಂದು ಕಿಟಕಿನ ಮಾತ್ರನೇ ಓಪನ್ ಇಟ್ಟು ಬೇರೆ ಎಲ್ಲ ಕಿಟಕಿಗಳನ್ನ ಮುಚ್ಚಿಟ್ರೆ ಬೆಟರು. ಅಬ್ಸರ್ವ್ ಮಾಡಿದ್ರಲ್ಲ ಈಗ ಟೈಮ್ ಎಷ್ಟಾಗಿದೆ ಅಂತ. ಸೊ ನಾನು ಟ್ರಿಪ್ಪಿಂದ ಬರೋಷ್ಟರಲ್ಲಿ ಕೆಲವೊಂದು ಪಾರ್ಸೆಲ್ಸ್ ಎಲ್ಲ ರೀಚ್ ಆಗಿತ್ತು, ಅದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ.
ಅರೌಂಡ್ 12:30 to 1 o'clock ಏನೋ ಮನೆಗೆ ರೀಚ್ ಆದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಉಳಿದಿರುವಂಥ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆಯಿಂದ ಹೊರಗಡೆ ಎಲ್ಲಾದರೂ ಹೋಗ್ತೀವಿ ಅಂದರೆ ಜಡೆ ಹಾಕೋದಕ್ಕಿಂತ ಫ್ರೀ ಏರ್ ಬಿಡೋದೇ ಜಾಸ್ತಿ ಅಲ್ವಾ, ಮೇಂಟೆನೆನ್ಸ್ ಕೂಡ ಈಸಿ ಆಗಿರುತ್ತೆ ಅನ್ನೋದ್ರಿಂದ. ಸೊ ಈಗ ಬಂದು ಜಡೆನ ಹಾಕ್ಕೊಂಡು ಫಸ್ಟಿಗೆ ನಾನು ಈ ಲಗೇಜ್ ಎಲ್ಲ ಕೂಡ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಯೂಶಲಿ ಪ್ರತಿ ಸಲ ಕೂಡ ಈ ಒಂದು ಪ್ಯಾಕಿಂಗ್ ಅನ್ನೋದು ಸೆಗ್ರಿಗೇಟ್ ಆಗೇ ಇರುತ್ತೆ. ಟ್ರಿಪ್ಪಲ್ಲಿ ಬೈ ಮಾಡಿರುವಂಥ ವಸ್ತುಗಳನ್ನೆಲ್ಲ ಸಪ್ರೇಟಾಗಿ, ವಾಶ್ ಮಾಡಬೇಕಾಗಿರುವಂಥ ವಸ್ತುಗಳನ್ನ ಸಪ್ರೇಟಾಗಿ, ಅದರಲ್ಲೂ ವೆಟ್ ಕ್ಲಾತ್ಸ್ನ ಸಪ್ರೇಟಾಗಿ, ಇನ್ನು ಯೂಸ್ ಮಾಡದೇ ಇರುವಂಥ ಬಟ್ಟೆಗಳನ್ನೆಲ್ಲ ಒಂದು ಕಂಪಾರ್ಟ್ಮೆಂಟಲ್ಲಿ ಈ ಥರ ನಾನು ಸೆಗ್ರಿಗೇಟ್ ಮಾಡಿ ಜೋಡಿಸಿಟ್ಕೊಂಡಿರ್ತೀನಿ. ಸೊ ಅದರ ಪ್ರಕಾರ ಈಗ ಕಲರ್ ಹೋಗುವಂಥ ಬಟ್ಟೆಗಳನ್ನೆಲ್ಲ ಕೂಡ ಸಪ್ರೇಟಾಗಿ ನಾನು ಬಾಸ್ಕೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಮಿಷಿನಲ್ಲಿ ಹಾಕುವಂಥ ಬಟ್ಟೆಗಳನ್ನೆಲ್ಲ ಕೂಡ ಒಂದು ಕಡೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಸೆಗ್ರಿಗೇಟ್ ಮಾಡಿಕೊಂಡ್ರೆ ವಾಶ್ಗೂ ಕೂಡ ಈಸಿಯಾಗಿ ಹಾಕ್ಬೋದು ಅನ್ನೋದ್ರಿಂದ 2 ಸೂಟ್ ಕೇಸ್ ತೊಗೊಂಡಿದ್ದರಿಂದ ಬಟ್ಟೆಗಳೆಲ್ಲ ಕೂಡ ತುಂಬ ಜಾಸ್ತಿನೇ ಇತ್ತು. ಇನ್ನು ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು 7 ದಿನ ಮನೆ ಒರೆಸಿ ಗುಡಿಸಿಲ್ಲ ಅಂದರೂ ಕೂಡ ಮನೆ ನೀಟಾಗಿರಬೇಕು ಅಂದರೆ ಯಾವ್ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ ಈಗಾಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಂದರೆ ಮೇಲೆ ಕಾಣಿಸುವಂಥ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ, ತುಂಬ ಜನಕ್ಕೆ ಅದು ಯೂಸ್ಫುಲ್ ಕೂಡ ಆಗಿದೆ. ಇನ್ನು ಈ ಬಾಟಲ್ ಬಂದು ರೋಸ್ ಮಿಲ್ಕ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಆ ಒಂದು ಎಸೆನ್ಸ್ ಬರುತ್ತೆ ಅಲ್ವಾ, ಅದರ ಮಿಕ್ಸು. ಜಸ್ಟ್ ಒಂದು ಕ್ಯಾಪ್ನ ನಾವು ಕೋಲ್ಡ್ ಮಿಲ್ಕ್ಗೆ ಹಾಕಿದ್ರೆ ರೋಸ್ ಮಿಲ್ಕ್ ಅನ್ನೋದು ರೆಡಿ ಆಗುತ್ತೆ. ಇನ್ನು ಇದೆಲ್ಲ ಕೂಡ ಫಾರೆಸ್ಟ್ ಏರಿಯಾದಲ್ಲಿ ಸಿಗೋವಂತಹ ಪ್ಯೂರ್ ಆರ್ಗಾನಿಕ್ ಹನಿ. ಪ್ಯಾಕಿಂಗ್ ನೋಡಿದ್ರಲ್ಲ ಯಾವ ಥರ ಇದೆ ಅಂತ, ಒಂದು ಚೂರು ಕೂಡ ಲೀಕ್ ಆಗಿರಲಿಲ್ಲ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇಂದಿನ ದಿನ ರಾತ್ರಿಯಲ್ಲೇ ಬಟ್ಟೆಗಳನ್ನ ಡಿಲೇ ಅನ್ನೋ ಆಪ್ಷನ್ ಸೆಟ್ ಮಾಡಿದ್ರಿಂದ ಬೆಳಗಿನ ಜಾವನೇ ಇದೆಲ್ಲ ಕೂಡ ವಾಶ್ ಆಗಿತ್ತು. ಇದನ್ನ ಒಂದ್ಸತಿ ಒಣಗಾಕ್ಬಿಟ್ಟು ಬೇರೆ ದಿನ ನಾನು ವಾಶ್ಗೆ ಹಾಕಿದ್ದೀನಿ. ಇನ್ನು ಗಾರ್ಡನ್ ಯಾವ ಥರ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಎಲ್ಲ ಪ್ಲಾಂಟ್ಸ್ಗೂ ಕೂಡ ವಾಟರಿಂಗ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸ್ಟ್ರಾಬೆರೀಸ್ ಇರ್ಬೋದು, ಲೆಮನ್ಸ್ ಎಲ್ಲಾನು ಹಾರ್ವೆಸ್ಟಿಂಗ್ಗೆ ಬಂದಿತ್ತು. ಅದನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಕೆಲವೊಂದು ಕನಕಾಂಬರದ ಹೂಗಳೆಲ್ಲನೂ ಬಿಟ್ಟಿದೆ, ಅದನ್ನ ಕಿತ್ಕೊಳ್ತಾ ಇದ್ದೀನಿ. ತುಂಬಾ ಜನ ನನ್ನ ಏರ್ ಕೇರ್ ರೊಟೀನ್ನ ಕೇಳ್ತಾ ಇದ್ದೀರಾ. ಆದಷ್ಟು ಬೇಗ ಆ ವಿಡಿಯೋನ ಶೇರ್ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಹೇರ್ ಬಗ್ಗೆ, ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಆ ವಿಡಿಯೋ ಜೊತೆಗೇನೆ ಇನ್ಕ್ಲೂಡ್ ಮಾಡ್ತೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಸೀಸನ್ ಆಗಿರೋದ್ರಿಂದ ಕೆಲವೊಂದು ಸ್ಟ್ರಾಬೆರೀಸ್ ಮತ್ತೆ ಲೆಮನ್ ಎಲ್ಲ ಕೂಡ ಹಾರ್ವೆಸ್ಟಿಂಗ್ ಬಂದಿತ್ತು. ತುಂಬಾ ಯೆಲ್ಲೋ ಕಲರ್ ಬಂದ್ಬಿಟ್ಟಿದೆ. ಇದನ್ನೆಲ್ಲ ಕೂಡ ಕಿತ್ಕೊಳ್ತಾ ಇದ್ದೀನಿ. ಈ ತರ ಗಾರ್ಡನ್ ಅಲ್ಲಿ ಏನಾದರೂ ಹಾರ್ವೆಸ್ಟ್ ಮಾಡಿದಾಗ ಆ ಫೀಲಿಂಗ್ ಅನುಭವಿಸೋರ್ಗೆ ಮಾತ್ರನೇ ಗೊತ್ತಿರುತ್ತೆ. ತುಂಬಾನೇ ಖುಷಿ ಕೊಡುತ್ತೆ. ಈಗ ಒಂದ್ಸತಿ ಟೆರೇಸ್ಗೆ ಬಂದಿದ್ದೀನಿ. ಒಂದು ಲೋಡ್ ವಾಶ್ ಆಗಿರುವಂಥ ಬಟ್ಟೆನ ಒಣಗಾಕಿ, ಇನ್ನೊಂದು ಲೋಡ್ ಬಟ್ಟೆನ ವಾಶ್ಗೆ ಹಾಕಿ, ಅಲ್ಲಿ ಸಿಗೋವಂತಹ ಹೂವು ಹಣ್ಣು ಕಾಯಿನೆಲ್ಲ ಕೂಡ ಕಿತ್ಕೊಂಡು ಬಟ್ಟೆಗಳನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಇವತ್ತು ಎಷ್ಟು ಲೋಡ್ ಆಫ್ ಲಾಂಡ್ರಿನ ವಾಶ್ಗೆ ಹಾಕ್ಬೋದು ಅನ್ನೋ ಐಡಿಯಾಸ್ನ ನೋಡಿಕೊಂಡು ಈಗ ಕೆಳಗಡೆ ಹೊರಟಿದ್ದೀನಿ. ಇದು ಇದ್ಕಿನ ಬೇಳೆ. ಇದನ್ನ ಫ್ರೀಸ್ ಮಾಡಿ ಇಟ್ಟೋಗಿದ್ದೆ. ಈಗ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟಿದ್ದೀನಿ. ಇದು ಕೂಲಿಂಗ್ ಎಲ್ಲನೂ ಹೋಗಿದೆ. ಲಾಸ್ಟ್ ಟಿಪ್ಸ್ ವಿಡಿಯೋಸಲ್ಲಿ ಕೂಡ ಹೇಳಿದ್ದೆ, ಟಯರ್ಡ್ನೆಸ್ ಫೀಲ್ ಆದಾಗ ತುಂಬ ರೀತಿಯ ಅಡುಗೆಗಳು ಮಾಡೋ ಬದಲಾಗಿ ಒಂದು ಕರಿ ಅಥವಾ ಒಂದು ಸಾಂಬಾರನ್ನ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ 3 ಮೀಲ್ಗೂ ಕೂಡ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು ಅಂತ. ಈ ಸಾಂಬಾರನ್ನ ಮಾಡಿ ಇಟ್ಕೊಂಡ್ರೆ ಇದಕ್ಕೆ ದೋಸೆ, ಇಡ್ಲಿ, ಚಪಾತಿ, ಮುದ್ದೆ, ರೈಸ್ ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು. ಅದರಲ್ಲೂ ಟ್ರಿಪ್ಪಿಂದ ಮನೆಗೆ ಬಂದಾಗ ಟಯರ್ಡ್ನೆಸ್ ಫೀಲ್ ಆಗಿದಾಗ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುವಂಥ ಅಡುಗೆ ತಿನ್ನಬೇಕು ಅಂತ ಖಂಡಿತವಾಗ್ಲೂ ಅನ್ಸಲ್ಲ. ನಾರ್ಮಲ್ ಆಗಿ ನಮ್ಮ ಕಡೆ ಮಾಡುವಂಥ ಅಡುಗೆನ ತಿಂದರೆ ಸಾಕಪ್ಪ, ತುಂಬ ರುಚಿ ಕೊಡುತ್ತೆ ನಾಲ್ಗೆಗೆ ಅಂತ ಅನಿಸ್ತಿರುತ್ತೆ. ಸೇಮ್ ಫೀಲಿಂಗ್ ನಿಮಗೂ ಕೂಡ ಬರುತ್ತೆ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಡೇ ಪ್ರಿಪ್ರೇಷನ್ಸ್ಗೋಸ್ಕರ ನಾನು ರಾಗಿ ದೋಸೆಗೆಲ್ಲ ಕೂಡ ನೆನೆಸಿಡ್ತಾ ಇದ್ದೀನಿ. ಟ್ರಿಪ್ ಹೋಗೋ ಮುಂಚೆನೇ ಎಲ್ಲ ತರಕಾರಿನ ಖಾಲಿ ಮಾಡಿ ಇಟ್ಟಿದ್ದರಿಂದ ಕೇವಲ ಬದನೆಕಾಯಿ ಮಾತ್ರನೇ ಇತ್ತು. ಸೊ ಇದ್ಕಿನ ಬೇಳೆ ಜೊತೆಗೆ ಬದನೆಕಾಯಿನ ಹಾಕ್ಬಿಟ್ಟು ಸಿಂಪಲ್ ಆಗಿ ಮಸಾಲೆ ಸಾಂಬಾರನ್ನ ಮಾಡಿದೆ. ತುಂಬಾನೇ ರುಚಿಯಾಗಿತ್ತು. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡ್ರು ಕೂಡ ತುಂಬಾನೇ ಸಫಿಷಿಯೆಂಟ್ ಅಂತ ಅನ್ಸುತ್ತೆ. ಕ್ಲೀನ್ ಆಗಿರುವಂಥ ಮನೆ, ಅಗರಬತ್ತಿಯ ಸ್ಮೆಲ್ ಅದೊಂದು ರೀತಿ ಖುಷಿ ಕೊಡುತ್ತೆ. ಬೆಳಗ್ಗೆನೆ ಮನೆಯಲ್ಲಿ ಪೂಜೆ ಆಗಿದೆ ಅಂದರೆ ಎಲ್ಲ ಕೆಲಸಗಳು ಮುಗ್ದಿದೆ ಏನೋ ಅನ್ನೋ ಫೀಲಿಂಗ್ ಬರುತ್ತೆ. ಇನ್ನು ಆಗಲೇ ಟೆರೇಸಲ್ಲಿ ಕಿತ್ಕೊಂಡ್ಬಂದಿದ್ದಂಥ ಕನಕಾಂಬರದ ಹೂಗಳನ್ನ ಕೂಡ ಕಟ್ಟಿ ಇಟ್ಟಿದ್ದೀನಿ. ನೈಬರ್ಸ್ ಕೂಡ ಅದೇ ಟೈಮ್ಗೆ ಹೂಗಳು ಕೂಡ ತಂದ್ಕೊಟ್ಟಿದ್ರು, ಕೆಲವೊಂದು ಸೇವಂತಿಗೆ ಹೂಗಳು. ಅದನ್ನೆಲ್ಲ ಕೂಡ ಕವರೆಲ್ಲ ಹಾಕಿ ಪೂಜಾ ಡೋರ್ಗೆ ಈ ಥರ ನೇತಾಕ್ತಾ ಇದ್ದೀನಿ. ಪೂಜೆಗೆ ಬೇಕಾಗಿರುವಂತಹ ಹೂಗಳು, ನೈವೇದ್ಯಕ್ಕೆ ಬೇಕಾಗಿರುವಂತಹ ಫ್ರೂಟ್ಸ್ ಎಲ್ಲ ಕೂಡ ರೆಡಿ ಆಗಿದೆ. ಹೊಸ್ಲೆಲ್ಲ ಕೂಡ ಒಂದ್ಸತಿ ಒರೆಸ್ಕೊಂಡು ರಂಗೋಲಿನ ಹಾಕೊಳ್ತೀನಿ.
ಹೊರಗಡೆ ಎಲ್ಲಾದ್ರೂ ಒಂದು 4 ದಿನ ಹೋಗಿ ಬಂದರೂ ಕೂಡ ಮನೆಗೆ ಬಂದಿದ್ದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಏರ್ ಕೇರ್ನ ಮಾಡ್ಕೊಳ್ತೀನಿ. ಆ ಕೆಲಸಗಳೆಲ್ಲನೂ ಬ್ಯಾಲೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಪೂಜೆಗೆ ಬೇಕಾಗಿರುವಂಥ ತಯಾರಿ ಎಲ್ಲನೂ ಸಿದ್ಧವಾಗಿ ಮಾಡಿ ಕೊಡ್ತಾ ಇದ್ದೀನಿ. ಸೊ ಎಲ್ಲನೂ ರೆಡಿ ಮಾಡಿ ಕೊಟ್ಟರೆ ಮನೇಲಿರೋರು ಯಾರಾದರೂ ಒಬ್ರು ಪೂಜೆನ ಮಾಡ್ತಾರೆ, ನಾನು ನನ್ನ ಏರ್ ಕೇರ್ ರೊಟೀನ್ನ ಫಾಲೋ ಮಾಡ್ಬೋದು ಅನ್ನೋದ್ರಿಂದ. ಆ ಏರ್ ಕೇರ್ ರೊಟೀನ್ ಏನು, ಅದಕ್ಕೆ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅನ್ನೋದು ಕೂಡ ನಾನು ಆ ಟಿಪ್ಸ್ ವಿಡಿಯೋಸ್ ಅಲ್ಲಿ ಶೇರ್ ಮಾಡಿದ್ದೆ. ಇಲ್ಲಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಇದು ಸುಮಾರು ಸತಿ ಹೇಳಿದ್ದೀನಿ, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಕ್ಕಿ, ಮೆಂತ್ಯ ಮತ್ತೆ ಅಗಸೆ ಬೀಜನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಓವರ್ ನೈಟ್ ನೆನ್ಸಿಟ್ಟಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನ ರುಬ್ಬಿ ಇಟ್ಕೊಂಡಿದ್ದೀನಿ. ಮೊಸರು ಸೇರಿಸಿದ್ರು ಇನ್ನೂ ಬೆಟರ್. ಇದನ್ನ ತಲೆ ಕೂದಲಿಗೆ, ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಬೇಕಾಗತ್ತೆ. ಈ ತರ ಪ್ಯಾಕ್ನ ಹಾಕೊಳ್ಳೋದ್ರಿಂದ ಕೂದಲು ಉದುರುವಂತ ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಕೂದಲು ಕೂಡ ಶೈನಿಂಗ್ ಬರುತ್ತೆ. ಫೈನಲಿ ಮನೆ ಕೆಲಸ ಎಲ್ಲಾನು ಮುಗ್ದಿದೆ. ಮನೆ ಕ್ಲೀನಿಂಗ್ ಇರ್ಬೋದು, ಪೂಜೆ ಮತ್ತೆ ನನ್ನ ಹೇರ್ ಕೇರ್ ರೊಟೀನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ಒಂದು ಫ್ರೆಶ್ ಎನ್ವೈರನ್ಮೆಂಟ್ ನ ಎಂಜಾಯ್ ಮಾಡ್ತಾ ಇದ್ದೀನಿ. ಒನ್ಸ್ ನಮ್ಮ ಮನಸ್ಸಿಗೆ ತಕ್ಕಂಗೆ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿದಾಗ ಆ ಖುಷಿನೇ ಬೇರೆ ಅಲ್ವಾ. ಆ ಒಂದು ಫ್ರೆಶ್ ಫೀಲಿಂಗ್ ನ ಕೂಡ ಎಂಜಾಯ್ ಮಾಡ್ತೀವಿ. ಇದರಿಂದ ಸ್ಟ್ರೆಸ್ಸು, ಟೈರ್ಡ್ನೆಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.